ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಲೆನಾಡ ಮಧು. ಇವತ್ತು ನಿಮ್ಮ ರುಚಿ ಮಲೆನಾಡುವಿನಲ್ಲಿ ಇನ್ಸ್ಟೆಂಟಾಗಿ ಪುಳಿಯೋಗರೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಿದ್ದೀನಿ. ಇನ್ಸ್ಟೆಂಟ್ ಪುಳಿಯೋಗರೆ ಅಂತ ಹೇಳಿದರೆ ನಾನು ಆಲ್ರೆಡಿ 1 ತಿಂಗಳಿಗಾಗೋಷ್ಟು ಗೊಜ್ಜನ್ನು ಮನೇಲೇ ತಯಾರಿ ಮಾಡಿಟ್ಕೊಂಡಿರ್ತೀನಿ. ಬೇಕಾದಾಗ ಈ ಥರ ಒಂದು ಪದಾರ್ಥಗಳನ್ನು ಹಾಕ್ಕೊಂಡು ಒಗ್ಗರಣೆಗೆ ಕಲಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಮಕ್ಕಳಿಗಾಗಿರ್ಬೋದು ಅಥವಾ ಮನೆಗೆ ಸಡನ್ನಾಗಿ ಯಾರು ಗೆಸ್ಟ್ಗಳು ಬಂತು ಅಂದರೆ ಕಲಿಸ್ಕೊಡ್ಲಿಕ್ಕೆ ಈಸಿಯಾಗಿರುತ್ತೆ. ಹಾಗಾಗಿ 1 ತಿಂಗಳಿಗಾಗೋಷ್ಟು ಈ ಥರ ಒಂದು ಗೊಜ್ಜನ್ನು ತಯಾರಿ ಮಾಡಿಟ್ಕೊಂಡ್ರೆ ಸಡನ್ನಾಗಿ ನಾವು ಕಲಿಸ್ಕೊಡ್ಬೋದು. ಮೊದಲಿಗೆ ಬಾಣಲೆಗೆ ಎಣ್ಣೆ ಹಾಕಿ ಕಡಲೆಬೀಜ ಫಸ್ಟನ್ನು ಹುರ್ಕೊಳ್ತಾ ಇದ್ದೀನಿ. ಕಡಲೆಬೀಜ ಡೀಪಾಗಿ ಹುರ್ಕೋಬೇಕಾಗುತ್ತೆ. ಅದಕ್ಕೆ ಸಾಸಿವೆ, ಫಸ್ಟು ಕಡಲೆಬೀಜ ಫಸ್ಟ್ ಹುರ್ಕೊಂಡ ನಂತರ ಕಡಲೆಬೇಳೆ ಹಾಗೂ ಉದ್ದಿನಬೇಳೆನ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊತೀನಿ. ನಂತರ ಕರಿಬೇವಿನ ಸೊಪ್ಪನ್ನು ಒಂದು 2ರಿಂದ 3 ಎಸಳಾಗೋಷ್ಟು ತೊಗೊಂಡು ಸೇರಿಸ್ಕೋಬೇಕಾಗುತ್ತೆ. ಕರಿಬೇವಿನ ಸೊಪ್ಪು ಹೆಚ್ಚಾಗಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಮ್ಮನೆ ಪುಳಿಯೋಗರೆ ಸ್ಪೆಷಲ್ ಏನಪ್ಪ ಅಂತಂದರೆ ಬೆಳ್ಳುಳ್ಳಿನ ಸೇರಿಸ್ತೀವಿ. ಕೆಲವರು ಬೆಳ್ಳುಳ್ಳಿನ ಇಷ್ಟಪಡಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ನಾವು ಬೆಳ್ಳುಳ್ಳಿನ ಒಂದು ಹಿಡಿಯಾಗೋಷ್ಟು ಈ ಥರ ಜಜ್ಜಿಬಿಟ್ಟು ತಗೊಳ್ತೀವಿ. ಇನ್ನು ಕೆಲವರು ಈರುಳ್ಳಿನೂ ಸಹ ಸೇರಿಸ್ಕೊಳ್ತಾರೆ. ಅವ್ರವ್ರ ಮನೆ ರುಚಿ ತಕ್ಕಂತೆ ಮಾಡ್ಕೋಬೋದು. ಪುಳಿಯೋಗರೆನ ಹೇಗೆ ಮಾಡಿದ್ರೂ ತುಂಬ ರುಚಿಯಾಗಿರುತ್ತೆ. ಒಂದೊಂದು ಭಾಗದಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿ ಪುಳಿಯೋಗರೆ ಮಾಡ್ತಾರೆ. ಯಾವುದೇ ಪುಳಿಯೋಗರೆ ಆದ್ರೂ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಮಲೆನಾಡು ಸೈಡು ನಮ್ಮ ಮನೆಯಲ್ಲಿ ಈ ಥರ ಮಾಡ್ತಾ ಇರೋದು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ಥರ ಮೊದಲೇ ಗೊಜ್ಜನ್ನು ತಯಾರಿ ಮಾಡಿಟ್ಕೊಂಡಿರ್ತೀನಿ. ಈ ಥರ ಒಂದು ಒಗ್ಗರಣೆ ಹಾಕ್ಕೊಂಡು ಒಗ್ಗರಣೆಗೆ ಈ ಗೊಜ್ಜನ್ನು ಒಂದು 2 ಸ್ಪೂನ್ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಸಿಮ್ಮಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. 2 ಸ್ಪೂನ್ ಸಾಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಗೊಜ್ಜನ್ನು ಮೊದಲೇ ತಯಾರಿ ಮಾಡಿಟ್ಕೊಂಡ್ರೆ ಇದು ಈಸಿ ಆಗುತ್ತೆ. ಈ ಗೊಜ್ಜಿಗೆ ಏನೆಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ಗೊಜ್ಜು ಮಾಡ್ಕೊಂಡಿದ್ದೆ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಂತರ ಇದಕ್ಕೆ ನಾನು ಇಲ್ಲಿ ನಮ್ಮ ಮನೆಯಲ್ಲಿ ಕಪ್ಪೆಳ್ಳನ್ನು ಬಳಸ್ತೀವಿ. ಬಿಳಿ ಎಳ್ಳು ಪುಳಿಯೋಗರೆಗೆ ಬಳಸೋಕ್ಕೆ ಹೋಗಲ್ಲ, ಯಾಕಂದರೆ ರುಚಿ ಕಮ್ಮಿ. ಬಿಳಿ ಎಳ್ಳು, ಕಪ್ಪೆಳ್ಳು ರುಚಿ ಜಾಸ್ತಿ. ಹುರ್ಕೊಬಿಟ್ಟು ಸಿಮ್ಮಲ್ಲಿ ತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ನಂತರ ಒಣ ಕೊಬ್ಬರಿನ 1 ಬಟ್ಲು ತುರಿದಿಟ್ಕೊಂಡಿದ್ದೀನಿ. ಮತ್ತು ತರಿಯಾಗಿ ಪುಡಿ ಮಾಡ್ಕೊಂಡಂತಹ ಎಳ್ಳು ಪುಡಿನೂ ಸಹ ಅನ್ನದ ಮೇಲ್ಗಡೆ ಹಾಕ್ಕೊಂಡು ಗೊಜ್ಜನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು ಗೊಜ್ಜು ಕಲರ್ಫುಲ್ಲಾಗಿ ಬಂದಿಲ್ಲ. ಯಾಕಂತ ಹೇಳಿದ್ರೆ ನಾನು ಇಲ್ಲಿ ಬ್ಯಾಡಗಿ ಮೆಣಸಿಕಾಯಿನ ಕಮ್ಮಿ ಬಳಸಿದ್ದೀನಿ. ಗುಂಟೂರು ಖಾರದ ಮೆಣಸಿಕಾಯಿನ ಜಾಸ್ತಿ ಹಾಕಿರೋದ್ರಿಂದ ಕಲರ್ ಆಗಿಲ್ಲ. ನೀವು ಬ್ಯಾಡಗಿನ ಮುಂದೆ ಹಾಕ್ಕೊಂಡ್ರೆ ಪುಡಿ ಮಾಡ್ಕೋಬೇಕಾದ್ರೆ, ಅದೇ ಗೊಜ್ಜು ತಯಾರಿಸ್ಬೇಕಾದ್ರೆ ಕಲರ್ಫುಲ್ಲಾಗಿ ಬರುತ್ತೆ ಅಷ್ಟೇ. ಹಾಗಾಗಿ ಈ ಒಂದು ಗೊಜ್ಜು ಮೊದಲೇ ತಯಾರಾಗಿದ್ದರೆ ಈ ಥರ ಒಂದು ದಿಢೀರಾಗಿ ಅನ್ನ ಕಲಿಸ್ಕೋಬೋದು. ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಈ ಥರ ಒಂದು ಸಲ ಕಲಿಸಿ ನೋಡಿ ಪುಳಿಯೋಗರೆನ. ಕಪ್ಪೆಳ್ಳು ಹಾಕ್ಕೊಂಡು ಈ ಥರ ಒಂದು ಗೊಜ್ಜು ಮಾಡಿಟ್ಕೊಂಡು ಮೊದಲೇ ಈ ಥರ ಒಂದು ಅನ್ನ ಕಲಿಸ್ಕೊಂಡು ತಿಂತಾಯಿದ್ರೆ ವಾವ್, ಸೂಪರ್ ಟೇಸ್ಟ್. ಅದ್ರ ಜೊತೆ ಒಂದು ಸ್ವೀಟು, ಒಂದು ಕಾಫಿ ಇತ್ತು ಅಂತಂದರೆ ಪುಳಿಯೋಗರೆಗೆ ಮತ್ತಷ್ಟು ಮೆರುಗು. ನೋಡಿದ್ರಲ್ಲ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡ್ತಾಯಿಲ್ಲ, ಶೇರ್ ಮಾಡ್ತಾಯಿಲ್ಲ, ಕಮೆಂಟ್ ಮಾಡ್ತಾಯಿಲ್ಲ ಅಂತಂದರೆ ದಯಮಾಡಿ ನನ್ನ ರುಚಿ ಮಲೆನಾಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ. ಹಾಗೂ ಈ ಥರ ಒಂದು ವೀಡಿಯೋಸ್ಗಳಿಗೆ ಮತ್ತೆ ನಿಮ್ಮ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.